ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರಿಗೆ ನಿಮ್ಮ ಪ್ರೀತಿಯ ಡಾಕ್ಟರ್ ಕಿರಣ್ ಸೋಮಣ್ಣನವರ ಹುಡುಗ ದಸ್ತು ಮಾಡುವ ನಮಸ್ಕಾರಗಳು. ಇವತ್ತು ನಾನು ವಿಡಿಯೋ ಮಾಡುವ ಉದ್ದೇಶ, ಚಿಕ್ಕ ಚಿಕ್ಕ ಕಾರಣಗಳಿಗೆ ಆತ್ಮಹತ್ಯೆಗಳು ತುಂಬಾ ನಡೀತಾ ಇದೆ. ನಿಮ್ಮ ತಂದೆ ತಾಯಿ ಬಗ್ಗೆ ನಿಮ್ಗೆ ಯೋಚನೆ ಇಲ್ವಾ? ನಿಮ್ಮ ಚಿಕ್ಕ ಚಿಕ್ಕ ಮಕ್ಕಳ ಬಗ್ಗೆ ನಿಮಗೆ ಯೋಚನೆ ಇಲ್ವಾ? ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಗೆ ಯೋಚನೆ ಇಲ್ವಾ? ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದರ ಬಗ್ಗೆ ಯೋಚನೆ ಇಲ್ವಾ? ಯಾಕೆ ಬರೀ ನಿಮ್ಮ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡ್ತೀರಾ? ನೀವು ಆತ್ಮಹತ್ಯೆ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಯಾಕೆ ಅನ್ಕೊಂತೀರ? ನೀವು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಕಷ್ಟಗಳು, ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ನಿಮ್ಮ ಕಷ್ಟ ಏನೇ ಬರಲಿ, ಯಾವುದೇ ಸಮಯದಲ್ಲಿ ಬರಲಿ, ನಿಮ್ಮ ತಂದೆ ತಾಯಿ ಬಗ್ಗೆ, ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ನಿಮ್ಮ ಮನೆಯವರ ಬಗ್ಗೆ ಯೋಚನೆ ಮಾಡಿ. ಕಷ್ಟ ಬಂದಾಗ ಸ್ವಲ್ಪ ತಾಳ್ಮೆಯಿಂದ ಕೂತು ಯೋಚನೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಮ್ಗೆ ಕಷ್ಟ ಬಂದಾಗ ನಮ್ಮ ಬಗ್ಗೆ ಜನ ನೋಡಿ ನಮಗೆ ಹಾಗೆ ಹೀಗೆ ಅನ್ಕೊತಾರೆ ಅನ್ಕೊಳ್ಳೋದು ನಮ್ಮ ತಪ್ಪು. ನಿಮಗೆ ಏನೇ ಕಷ್ಟ ಬರಲಿ, ನಿಮ್ಮ ತಂದೆ ತಾಯಿ ಹತ್ರ, ನಿಮ್ಮ ಮನೆಯವರ ಹತ್ರ ಕೂತು ಮಾತಾಡಿ, ಅವ್ರ ಹತ್ರ ಸಲಹೆ ಪಡೆದುಕೊಳ್ಳಿ. ಸ್ನೇಹಿತರ ಹತ್ರ ಕೂತ್ಕೊಂಡು ಅವರ ಹತ್ರನೂ ಮಾತಾಡಿ ಸಲಹೆ ಪಡೆದುಕೊಳ್ಳಿ. ಜನ ನಮ್ಮ ಬಗ್ಗೆ ಏನ್ ಅನ್ಕೊಳ್ತಾರೆ ಅನ್ಕೊಳೋದು ಅದು ನಮ್ಮ ಮುಟ್ಟಾಳತನ. ಜನಗಳು ಯಾರು ಬಂದು ನಿಮ್ಮ ಕಷ್ಟ ಸಮಯದಲ್ಲಿ ಯಾರು ಬಂದು ನಿಮ್ಗೆ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಿಲ್ಲ. ಜನಗಳು ಇರೋದೇ ಮಾತಾಡೋದಕ್ಕೆ. ಅವರು ಮಾತಾಡ್ಲಿ, ಅವರ ಬಗ್ಗೆ ನಿಮಗೆ ಚಿಂತೆ ಬೇಡ. ನಿಮ್ಮ ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡಿ, ಸಾಯೋ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಹಾಗೆ ದೇವರು ನಿಮ್ಗೆ ತೋಳಲ್ಲಿ ತಾಕತ್ ಕೊಟ್ಟಿದ್ದಾನೆ. ಎಷ್ಟೇ ಕಷ್ಟ ಬರಲಿ, ಏನೇ ಪ್ರಾಬ್ಲಮ್ ಬರಲಿ, ಅದನ್ನ ಫೇಸ್ ಮಾಡಿ ಇರೋವರೆಗೂ ಹೋರಾಡಿ. ನಿಮ್ಮ ಮನೆಯವ್ರನ್ನ, ನಿಮ್ಮ ಮಕ್ಕಳನ್ನ ಯಾರು ಅನಾಥರಾಗಿ ಮಾಡಬೇಡಿ. ನಿಮ್ಮ ಮನೆಯವರ ಬಗ್ಗೆ, ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಯಾರು ಕೆಟ್ಟದನ್ನ ಮಾಡ್ಕೊಳ್ಳೋಕ್ಕೆ ಯೋಚನೆ ಮಾಡಬೇಡಿ. ಜೀವನ ತುಂಬಾ ಅಮೂಲ್ಯವಾದದ್ದು. ಅದರ ಬಗ್ಗೆ ಯೋಚನೆ ಮಾಡಿ ಅದನ್ನ ಕಾಪಾಡಬೇಕು. ಕೊನೆಯದಾಗಿ ನಿಮಗೆ ಒಂದೆರಡು ಪ್ರೀತಿಯ ಕಿವಿ ಮಾತು. ಕಣ್ಣು ತೆರೆದರೆ ಜನನ, ಕಣ್ಣು ಮುಚ್ಚಿದರೆ ಮರಣ. ಜನನ ಮರಣಗಳ ನಡುವೆ ರೆಪ್ಪೆ ಆಡಿಸುತ್ತದೆ ಜೀವನ. ನಿಮ್ಮ ಜೀವಗಳ ಜೀವನದ ಬಗ್ಗೆ ಯೋಚನೆ ಮಾಡಿ. ನಮಸ್ಕಾರ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ.